ಹಾಯ್ ಹಲೋ ನಮಸ್ತೆ ವಂದನೆಗಳು ಸ್ವಾಗತ ಸುಸ್ವಾಗತ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಒಂದೇ ವೇದಿಕೆಯಲ್ಲಿ ಘಟಾನುಘಟಿ ನಾಯಕರ ಸಮಾಗಮಕ್ಕೆ ಸಾಕ್ಷಿಯಾದ ಕಲ್ಲೇನಹಳ್ಳಿ ನೂತನ ಅಂಚೆ ಇಲಾಖೆಯ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಸಾಕ್ಷಿಯಾಗಿತ್ತು. ಏಟಿಗೆ ಎದುರೇಟು ಎಂಬಂತೆ ಜನರು ಕಾಯುತ್ತಿದ್ದರು. ಏನಾಗಬಹುದು ವೇದಿಕೆಯಲ್ಲಿ ಅಂತ ಕಾಯುತ್ತಾ ಇದ್ದರು. ಇಬ್ಬರು ನಾಯಕರಲ್ಲಿ ಒಬ್ಬರು ಕಾಂಗ್ರೆಸ್ ಶಾಸಕರು, ಮತ್ತೊಬ್ಬರು ಬಿಜೆಪಿ ಸಂಸದರು. ಈ ಎರಡು ರಾಷ್ಟ್ರೀಯ ಪಕ್ಷದ ನಾಯಕರು ಒಂದೇ ವೇದಿಕೆಯಲ್ಲಿ ಪಕ್ಕದಲ್ಲೇ ಕೂತು ವೇದಿಕೆ ಬಹಳ ರೋಷದಿಂದ ಆರೋಪ ಪ್ರತ್ಯಾರೋಪ ಇರುತ್ತದೆ ಎಂದು ಜನರು ಕಾಯುತ್ತಾ ಕುಳಿತಿದ್ದರು. ಆದರೆ ಮಾನ್ಯ ಶಾಸಕರು ಅಂಚೆ ಇಲಾಖೆಯ ಬಗ್ಗೆ ಹಾಗೂ ತಾವು ಮಾಡಿದ ಕೆಲಸ ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಅದೇ ರೀತಿ ಸಂಸದರು ಅಂಚೆ ಇಲಾಖೆ ಹಾಗೂ ಅವರು ಮಾಡಿದ ಕೆಲಸದ ಬಗ್ಗೆ ವಿವರಗಳನ್ನ ನೀಡಿದರು. ಒಟ್ಟಾರೆಯಾಗಿ ಈ ವೇದಿಕೆಯಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರಂತೆ ಕಂಡರು. ಆದರೆ ಇವತ್ತಿನ ಕಾರ್ಯಕರ್ತರಲ್ಲಿ ಕೆಲವರು ಇವರನ್ನು ಕಂಡರೆ ಅವರಿಗೆ ಆಗುವುದಿಲ್ಲ, ಅವರನ್ನು ಕಂಡರೆ ಇವರಿಗೆ ಆಗುವುದಿಲ್ಲ, ಹುಟ್ಟುತ್ತಾ ಸ್ನೇಹಿತರಾಗಿ ಬೆಳೆದರು, ಈಗ ದಾಯಾದಿಗಳಂತೆ ವರ್ತಿಸುತ್ತಾರೆ. ಈ ಜಗಳದಲ್ಲಿ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ. ಆದರೆ ಈ ಎರಡೂ ರಾಜಕೀಯ ನಾಯಕರು ನಾವು ಯಾವಾಗಲೂ ಒಂದೇ ಎಂದು ಕಾರ್ಯಕರ್ತರು ನೀವು ಹಾಗೆ ಚುನಾವಣೆ ಮುಗಿದ ನಂತರ ಸೌಹಾರ್ದದಿಂದ ಮತ್ತು ಸ್ನೇಹದಿಂದ ಇರಬೇಕು ಎಂಬುದನ್ನು ಸಾರುವ ರೀತಿಯಲ್ಲಿ ಅಕ್ಕಪಕ್ಕದಲ್ಲೇ ಕುಳಿತು ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಇದ್ದರು. ಇದನ್ನ ಗಮನಿಸಬಹುದು. ಇವರು ಏನು ವಿವರಣೆಯನ್ನ ನೀಡಿದ್ದಾರೆ, ಏನು ಮಾತನಾಡಿದ್ದಾರೆ ಎಂಬುದನ್ನ ನೋಡಿ. ಸನ್ಮಾನ್ಯ ಶ್ರೀನಿವಾಸರವರೇ, ವೇದಿಕೆಯಲ್ಲಿರುವ ಹಿಂದಿನ ಶಾಸಕರಾಗಿದ್ದುಕೊಂಡು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತ ನಾಗರಾಜಣ್ಣವರೇ, ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂತ ಶ್ರೀ ನಾಗರಾಜ್ರೆ, ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತ ಆನಂದಪ್ಪನವರೇ, ಮತ್ತೋರ್ವ ನಮ್ಮ ಹಿರಿಯ ಮುಖಂಡರಾದಂಥ ಆನಂದಪ್ಪನವರೇ, ಮತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀಮತಿ ಸರೋಜಮ್ಮನವರೇ, ವೇದಿಕೆಯಲ್ಲಿರುವಂಥ ವಿಜಯ್ ಕುಮಾರ್ರೇ, ಗಿರೀಶ್ರೇ, ಎನ್ ರಮೇಶ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ಗಣ್ಯರೇ, ಸ್ನೇಹಿತರೆ, ಬಂಧುಗಳೇ, ಕಲ್ಲೇನಹಳ್ಳಿ ಅಂತ ಒಂದು ಗ್ರಾಮೀಣ ಪ್ರದೇಶಕ್ಕೆ ಭಾರತ ಸರ್ಕಾರದ ಅಂಚೆ ಕಚೇರಿ ಅಧಿಕೃತವಾಗಿ ಉದ್ಘಾಟನೆ ಆಯಿತು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಮತ್ತು ಸಮಾಧಾನ ಹೆಮ್ಮೆ. ಒಂದು ಕಾಲದಲ್ಲಿ ಈ ಅಂಚೆ ಕಚೇರಿ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಿಮ್ಮ ಮಗ ಇದ್ರೆ ಅವನೇನಾದ್ರೂ ಕೆಲಸ ಮಾಡಿ ಒಂದು 100-200 ರೂಪಾಯಿ ಕಳಿಸಿ ಕೊಟ್ರೆ ಅದನ್ನ ಅಂಚೆ ಅಣ್ಣ ಅಂತ ಹೇಳಿ ನಿಮ್ಮ ಮನೆಗೆ ಕೊಡೋರು. ಅದೊಂದು ತುಂಬಾ ಖುಷಿ. ಅಂಚೆ ಅಣ್ಣ ನಮ್ಮ ಮನೆಗೆ ಬಂದ ಅಂತೇಳಿ ಒಂದಿಷ್ಟು ಹಣ ಕೊಟ್ಟು ಒಂದು ಕಾಗದ ಕೊಟ್ಟು ಹೋಗೋರು. ಅವರಿಗೂ ಕೂಡ ಸಿಯಾಳ ಕೊಡ್ತಾ ಇದ್ರು. ನನ್ನ ಗ್ರಾಮದಲ್ಲಿ ಅಂಚೆ ಅಣ್ಣ ನನ್ನ ಮನೆ ಬಂದಿದ್ದ ಅಂತೇಳಿ ಒಂದು ಸಿಯಾಳವನ್ನು ಕೊಡ್ತಾ ಇದ್ರು. ಒಂದು ಪ್ರವೃತ್ತಿ ಸಿಯಾಳ ಅಂದ್ರೆ ಗೊತ್ತಾಯ್ತಾ, ಎಳ್ನೀರು ಕೊಡ್ತಾ ಇದ್ರು. ಎಳ್ನೀರು ಆ ಕಾಲಗಳೆಲ್ಲ ಇತ್ತು. ಕೆಲವು ಸಾರಿ ಟೆಲಿಗ್ರಾಮ್ ಅಂತ ಬರ್ತಾ ಇತ್ತು, ಸ್ವಲ್ಪ ಗಾಬರಿ ಅದು. ಈ ಟೆಲಿಗ್ರಾಮ್ ಅಂತಂದ್ರೆ ಏನೋ ಗಡಿಬಿಡಿ ಆಯ್ತಂತಲೇ ಅರ್ಥ, ಅಂತದ್ದು ಕೂಡ ಆಗ್ತಾ ಇತ್ತು. ಅಷ್ಟಕ್ಕೆ ಸೀಮಿತವಾಗಿರುವಂತಹ ಅಂಚೆ ಕಚೇರಿ ಇವತ್ತು ಭಾರತದಲ್ಲಿ 1,62,762 ಕಚೇರಿಗಳನ್ನ ಹೊಂದಿ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ 90 ಕೋಟಿ ರೂಪಾಯಿಯನ್ನ ಖಾತೆಯಿಂದ ಮತ್ತೊಂದು ಖಾತೆಗೆ ಹೋಗುವಂತ ಒಂದು ದೊಡ್ಡ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಸುಮಾರು 6-7 ಲಕ್ಷ ಜನ ಸಿಬ್ಬಂದಿಗಳು ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಈ ಇಲಾಖೆ ಅಂತ ಖುಷಿ ಮತ್ತು ಸಂಭ್ರಮ ಆಗುತ್ತೆ. ಯಾಕಂದ್ರೆ ಒಂದು ಇಲಾಖೆ ಬೆಳೆದು ಸುಲಭಲ್ಲ. ಮತ್ತೊಂದು ಖುಷಿ ಅಂದ್ರೆ, ನಾನು ಗ್ರಾಮ ಪಂಚಾಯತಿನಿಂದ ಪಾರ್ಲಿಮೆಂಟ್ ವರೆಗೆ ಕೆಲಸ ಮಾಡ್ತೇನೆ. ಭಾರತ ಸರ್ಕಾರದಲ್ಲಿ ಭ್ರಷ್ಟಾಚಾರ ರಹಿತವಾದ ಯಾವುದಾದ್ರೂ ಒಂದು ಇಲಾಖೆ ಇದ್ರೆ ಈ ಭಾರತದಲ್ಲಿ ಅದು ಮೊದಲಿಗೆ ಅಂಚೆ ಇಲಾಖೆ ಅಂತೇಳಿ ಹೇಳೋದು. ಸಣ್ಣ
ದೂರ ಇದ್ರು ಕೂಡ 24 ಗಂಟೆಯೊಳಗೆ ತನಿಖೆ ಮಾಡೋದು. ಈ ಕೆಲವು ಕಡೆ ಭಾರತ ಸರ್ಕಾರದ ಯಾವುದೋ ಒಂದು ಇಲಾಖೆ ಹೋಗ್ಬೇಕಾದ್ರೆ MP ಆಗಿರುವ ನಾನು ಹೋದ್ರೆ ಮಾತ್ರ ನನ್ನ PAಗಲ್ಲ ಅವಕಾಶ. ಕೆಲವರು ಯಾರೋ ಮಧ್ಯವರ್ತಿಗಳು ಬರ್ತಾರೆ ಅಂತೇಳಿ ಗಡಿಬಿಡಿ ಇರುತ್ತೆ ದೆಹಲಿಯಲ್ಲಿ. ಆದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಮಧ್ಯವರ್ತಿಗಳದ್ದೇ ಕಾಟ. ಯಾಕಂದ್ರೆ ಜನಪ್ರತಿನಿಧಿಗಳದ್ದೇ ಕಡಿಮೆ. ಅವ್ರ ಭಾರತ ಆಗ್ಬೇಕಾದ್ರೆ, ಶಕ್ತಿಶಾಲಿ ಭಾರತ ಆಗ್ಬೇಕಾದ್ರೆ, ಸ್ವಾಭಿಮಾನಿ ಭಾರತ ಆಗ್ಬೇಕಾದ್ರೆ ವ್ಯಕ್ತಿಯೊಬ್ಬನಿಗೆ ಅವನ ಸವಲತ್ತುಗಳು ನೇರವಾಗಿ ಸಿಗಬೇಕು ಅನ್ನೋದು ಕ್ರಮ. ಆ ಕಾರಣಕ್ಕೆ ಇವತ್ತು ಅಂಚೆ ಇಲಾಖೆಯೂ ಸೇರಿದಂತೆ ನಮ್ಮೆಲ್ಲ ಇಲಾಖೆಗಳು ಅತ್ಯಂತ ಪಾರದರ್ಶಕವಾಗಿ ಕೆಲಸಗಳನ್ನು ಮಾಡಬೇಕಾದಂತ ಅವಶ್ಯಕತೆಗಳಿದೆ. ಅದು ಸಮಾಜ ಕಟ್ಟುವಂತ ಒಂದು ಭಾಗ. ನಾನಿವತ್ತು ಗ್ರಾಮ ಪಂಚಾಯತಿಗೆ ಹೋಗಿ ಬಂದೆ. ಈ ಕಲ್ಯಾಣಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಆಡಳಿತಾತ್ಮಕವಾದ ವ್ಯವಸ್ಥೆಗಳಿದೆ ಅಂತ ನೋಡೋಣ, ನಾನು ಕುತೂಹಲದಿಂದ ನೋಡೋಣ. ಒಂದು ಕಾಲದಲ್ಲಿ ಬದಲಾವಣೆ ಏನಾಗಿದೆ ಸಮಾಜದಲ್ಲಿ ಅಂದ್ರೆ, ಒಂದು ಕಾಲದಲ್ಲಿ ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾ ಇದ್ರು, ಇಂಜಿನಿಯರ್ ಮಕ್ಕಳು ಮಾತ್ರ ಇಂಜಿನಿಯರ್ ಆಗ್ತಾ ಇದ್ರು, ಮೇಸ್ಟ್ರ ಮಕ್ಕಳು ಮೇಸ್ಟ್ರ ಆಗ್ತಾ ಇದ್ರು, ವಕೀಲರ ಮಕ್ಕಳು ವಕೀಲರು ಆಗ್ತಾ ಇದ್ರು, ಕೂಲಿ ಮಾಡೋರ್ ಮಗ ಕೂಲಿ ಮಾಡ್ತಾ ಇದ್ದ, ಈ ಗಾರೆ ಮಾಡೋರ್ ಮಗ ಗಾರೆ ಮಾಡ್ತಾ ಇದ್ದ, ರಿಕ್ಷಾ ಡ್ರೈವರ್ ಮಗ ರಿಕ್ಷಾ ಚಾಲಕನೇ ಆಗಿರ್ತಾ ಇದ್ದ. ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಸಮಬಾಳು ಸಮಪಾಲು ಅನ್ನುವಂಥದ್ದು ಅನುಷ್ಠಾನ ಆಗ್ತಾ ಇದೆ. ನೀವು ಯೋಚನೆ ಮಾಡಿದ್ದೀರಲ್ಲ ಗೊತ್ತಿಲ್ಲ, ಒಂದು ಕಾಲದಲ್ಲಿ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾ ಇದ್ರು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾ ಇದ್ರು. ಇವತ್ತು ಕೂಲಿ ಮಾಡುವವನ ಮಗಳಿಗೆ ಮೆರಿಟ್ ನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿ MBBS ಡಾಕ್ಟರ್ ಆಗಿ ನಮ್ಮ ಕಣ್ಣೆದುರು ಬರುವಂತ ಕಾಲ ಇದೆ. ಹಾಗಾಗಿ ಪ್ರಯತ್ನ ಪಟ್ಟವನಿಗೆ ಫಲ ಸಿಗುತ್ತೆ ಅನ್ನೋದು ನಮ್ಮ ಕಣ್ಣೆದ್ರೆ ದೃಷ್ಟಾಂತವಾಗಿ ತೋರುವಂತ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇರುವಾಗ ಸಮಾಜದ ಅಭಿವೃದ್ಧಿ ಆಗಬೇಕು. 92-93 ಮುಂಚೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನೋದಕ್ಕಿಂತ ಮುಂಚೆ ಶ್ರೀಮಂತರ ಮನೆಯವರು ಮಾತ್ರ ಪಂಚಾಯತ್ ಅಧ್ಯಕ್ಷ ಆಗ್ಬೇಕಿತ್ತು. ಅದಕ್ಕೆ ಮಹಿಳೆ, SC, ST, ಬ್ಯಾಕ್ವರ್ಡ್ ಎಂತ ಮೀಸಲಾತಿ ಇಲ್ಲ. ಹಣ ಇದ್ದವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ಬಿಡ್ತಿದ್ದ. ಒಂದ್ ವೇಳೆ ಅವ ಆಗ್ತಿದ್ರೆ ಅವನಿಗಿಂತ ಜಾಸ್ತಿ ಹಣ ಇದ್ದವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ತಿದ್ದ. ಆದ್ರೆ ಇವತ್ತು ಸಂವಿಧಾನದ ಆಶಯಗಳು ಯಾವ ಸ್ವರೂಪ ಬಂದಿದೆ ಅಂದ್ರೆ, ಈ ನಮ್ಮ ಕರ್ನಾಟಕದಲ್ಲಿ, ಇಡೀ ದೇಶ ಲೆಕ್ಕ ಹೇಳಿಲ್ಲ ನಾನು, ಕರ್ನಾಟಕದಲ್ಲಿ 6,000 ಗ್ರಾಮ ಪಂಚಾಯತ್ಗಳಿವೆ. ಅದರಲ್ಲಿ 95,000 ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಆ 95,000ದಲ್ಲಿ 52,000 ಜನ ಮಹಿಳೆಯರು. 52,000 ಜನ ಮಹಿಳೆಯರು. ಒಂದು ಕಾಲದಲ್ಲಿ ಮಹಿಳೆಯರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಮಟ್ಟ ಇತ್ತು. ಇವತ್ತು ಸಾಮಾಜಿಕವಾಗಿ 52,000 ಜನ ಮಹಿಳೆಯರಿದ್ದಾರೆ. ನಾನು ಬಹಳ ದೊಡ್ಡ ಶ್ರೀಮಂತ ಒಬ್ಬ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದ ಒಂದು ಕಾಲದಲ್ಲಿ. ಅವನದ್ದೇ ಆದಂತ ಆಡಳಿತ ನಡೀತಾ ಇತ್ತು. ಮೀಸಲಾತಿ ಬಂದು ಏನಾಯ್ತು ಅಂತ ಹೇಳಿದ್ರೆ, ಅವನ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡುವಂತ ಪರಿಶಿಷ್ಟ ಜಾತಿ ಹೆಣ್ಮಗಳಿಗೆ ಒಬ್ಬಳಿಗೆ ಮೀಸಲಾತಿ ಆಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ಕೂತ್ಕೊಳ್ಳುವಂತ ಅವಕಾಶಗಳನ್ನು ನಾನೆಲ್ಲ ಕಣ್ಣಾರೆ ಕಂಡು ಆಶ್ಚರ್ಯಗೊಂಡಿದ್ದೆ. ಕಾಲ ಬದಲಾಯಿತು ಅಂತ. ಹಾಗಾಗಿ ಸಮಾಜ ಒಂದು ಸಂಘಟನೆಯಾಗಿ ಒಂದು ಶಕ್ತಿಯಾಗಿ ಕ್ರಾಂತಿಯಾಗಿದೆ. ಮುಂಚೆ ನಮ್ಮ MP ಅವರು ಹೇಳಿದಂಗೆ ಕೆಲವು ವಿಚಾರಕ್ಕೆ ಪೋಸ್ಟ್ ಲೆಟರ್ ಬರೆಯೋದು, ಕಾರ್ಡ್ ಬರೆಯೋದು, ಫೋನ್ ಬರೋದು. ಒಂದು ಮನೆಗಳಲ್ಲೆಲ್ಲ ಫೋನ್ ಇರ್ತಿರ್ಲಿಲ್ಲ. ಫೋನ್ ಬಂದು ಟ್ರಂಕಲ್ಲಿ ಬಂದು ಕರಿಯರ್ ಬಂದಿದೆ ಫೋನ್ ಅಂತೇಳಿ ನಾವು ಹೋಗೋದು ಗಂಟೆ ಕಾದ್ಮೇಲೆ ಮತ್ತೊಂದು ಫೋನ್ ಬರೋದು. ಅದು ಎಲ್ಲ ಯಾತಕ್ಕೆ ಅಂದ್ರೆ 99% ಯಾರಿಗಾರು ಹುಷಾರಿಲ್ಲ, ಸಾವಾಗಿದೆ ಇಂಥದಕ್ಕೆ ಮಾತ್ರ. ಮತ್ತೇನು ಒಳ್ಳೇದಕ್ಕಾದ್ರೆ ಲೆಟರ್ ಬರೀತಿದ್ದು, ಸೀರಿಯಸ್ ಆಗಿದ್ದಾರೆ ಅಂತಂತ ಮಾತ್ರ ನನಗೆ ಗೊತ್ತಿರೋಂಗೆ ಫೋನು ಕೊಡ್ತಿದ್ರು. ಇವತ್ತು ಫೋನ್ ಅಂತಂದ್ರೆ ರೆವಲ್ಯೂಷನ್. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಇಲ್ಲಿ ನಿಂತ್ಕೊಂಡು ಅಮೆರಿಕಕ್ಕೆ ಅಥವಾ ಲಂಡನ್, ಯಾವ ದೇಶದ ಪ್ರಪಂಚದಲ್ಲಿ ಯಾವ ದೇಶದಲ್ಲಾದ್ರೂ ಕೂಡ ಮಾತಾಡಬಹುದು. ಆ ರೀತಿ ಒಂದು ವ್ಯವಸ್ಥೆ. ಒಂದು ನಿಮಿಷ ಆಮೇಲೆ ಮಾತಾಡೋದಿಲ್ಲ. ಆ ರೀತಿಯಿಂದ ಅಂದ್ರೆ ಕ್ರಾಂತಿ ಆಗಿದೆ ಅಂದ್ರೆ ತಪ್ಪಾಗಲಾರದು. ಪ್ರತಿಯೊಬ್ಬರ ಕೈಯಲ್ಲೂ ಫೋನ್ ಇದೆ. ಇವತ್ತು ಅಂಚೆ ಕಚೇರಿ ಅಂತಂದ್ರೆ ಎಲ್ಲ ಇನ್ಶೂರೆನ್ಸ್ ಕಂಪ್ನಿ ಇದೆ, ಅದುವೇ ಬ್ಯಾಂಕಿಂಗ್ ಕೆಲಸನೂ ಅಂಚೆ ಕಚೇರಿ ಮಾಡುತ್ತೆ. ಆ ಎಲ್ಲ ಕೆಲಸಗಳನ್ನು ಇವತ್ತು ಅಂಚೆ ಕಚೇರಿಯಲ್ಲಿ ಆಧಾರ್ ಸೀಡಿಂಗ್ ಮಾಡತಕ್ಕಂಥದ್ದು, ಆಧಾರ್ ಕಾರ್ಡ್ ಕೊಡ್ತಕ್ಕಂಥದ್ದು, ಏನು ಮಾಡಲ್ಲ ಅನ್ಬೇಕು ಅಂಚೆ ಕಚೇರಿ ಅಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಇವತ್ತು ತುಂಬಾ ಜನ ಅಂಚೆ ಕಚೇರಿಯಲ್ಲಿ ತಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತಾರೆ. ಅವ್ರಿಗೆ ಪೆನ್ಷನ್ ಬರ್ತಕ್ಕ ಇರ್ಬೋದು, ಗೃಹಲಕ್ಷ್ಮಿ ಬರ್ತಕ್ಕಂಥದ್ದು ಇರ್ಬೋದು, ಎಲ್ಲ ದುಡ್ಡುಗಳು ಅಂಚೆ ಕಚೇರಿ ಮುಖಾಂತರ ಪಡಿತಕ್ಕಂಥದ್ದು ವ್ಯವಸ್ಥೆ ಆಗಿದೆ. ಈ ಬ್ಯಾಂಕ್ಗಳು ಇರ್ತಾರೆ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಇರೋದಿಲ್ಲ. ಆದ್ರೆ ಅಂಚೆ ಕಚೇರಿ ಈ ಒಂದು ಕಲ್ಯಾಣಹಳ್ಳಿ ನಾವು ಹಿಂದೆ ಅರ್ಜಿ ಕೊಟ್ಟಿದ್ವಿ 2020 ಕಲ್ಯಾಣಹಳ್ಳಿ ಮತ್ತು ಮುಗುಳಿ ಅಂತೇಳಿ ಮಾನ್ಯ ಸಂಸದರು ಮುಗುಳಿ ಅಂತೂ ಕೇಳಿದ್ವಿ. ಅದೇ ಒಂದು ಡಿಸ್ಟೆನ್ಸ್ ಕಡಿಮೆ ಇದೆ ಅಂತ ಮಾಡಿಲ್ಲ. ಅದು ತುಂಬಾ ಅವಶ್ಯಕತೆ, ಜನರ ಅವಶ್ಯಕತೆ ಇದೆ. ಅದು ನಿಮಗೆ ಪತ್ರಗಳನ್ನು ನಾನೇನು ಮನವಿ ಎಲ್ಲ ಪತ್ರಗಳನ್ನು ನಿಮಗೆ ಕೊಡ್ತೇನೆ. ದಯವಿಟ್ಟು
ಅಲ್ಲಿ ಮುಗುಳಿಗೊಂದು ಅಂಚೆ ಕಚೇರಿಯನ್ನು ಆಗಬೇಕು, ತಾವು ಕೂಡ ಸಂಬಂಧಪಟ್ಟವರಿಗೆ ಪತ್ರವನ್ನು ಬರೀಬೇಕು ಅಂತ ಹೇಳ್ತಾ, ಜೊತೆಗೆ ನಮ್ಮ ಈಗಾಗಲೇ ಅಜ್ಜಂಪುರದ ಮೇಲ್ಸೇತುವೆ ಕಾಮಗಾರಿ ಟೆಂಡರ್ ಪ್ರೊಸೀಜರ್ ಆಗಿದೆ. ಅದ್ರ ಜೊತೆಗೆ ಅಜ್ಜಂಪುರದ ಮತ್ತು ತರೀಕೆರೆಯ ಸಣ್ಣ ಸಣ್ಣ ಊರುಗಳಲ್ಲೂ ಕೂಡ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಆಗಿದೆ. ಚಿಕ್ಕಮಗಳೂರು ಭಾರಿ ಸ್ಮಾಲ್ ಸ್ಟೇಷನ್, ಸೊರಬ, ಸಾಗರ ಅಲ್ಲೆಲ್ಲ ಸ್ಮಾಲ್ ಸ್ಟೇಷನ್ಸ್ಗಳು. ಅಲ್ಲಿಯ ರೈಲ್ವೆ ಸ್ಟೇಷನ್ಗಳು ಅಮೃತ್ ಯೋಜನೆ ಅಡಿಯಲ್ಲಿ ಆನಂದ ನಾವು ತರೀಕೆರೆ ಬಗ್ಗೆ ಹೇಳ್ತಿದ್ದೀನಿ, ನಿನಗೆ ಆಮೇಲೆ ಮಾತಾಡುವಂತ ಜೊತೆಗೆ ಇರ್ತಾರೆ, ಅದು ಮನೆ ಬರ್ತಾರಂತೆ ಅಲ್ಲಿ ರೋಡಲ್ಲಿ ಮಾತಾಡುವಂತೆ ಎಲ್ಲ ಸಾಹೇಬ್ರಿಗೆ ಹೇಳ್ಬೇಕಲ್ಲ ನಾವು. ಅಮೃತ್ ಸ್ಟೇಷನ್ ಸರ್, ಈಗ ಚಿಕ್ಕಮಗಳೂರು ವೆರಿ ಸ್ಮಾಲ್ ಸ್ಟೇಷನ್, ಸಾಗರ ಸ್ಮಾಲ್ ಸ್ಟೇಷನ್, ಅಲ್ಲೆಲ್ಲ ಅಮೃತ್ ಯೋಜನೆಯಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಆಗಿದೆ. ತಮಗೂ ಹೇಳಿದ್ದೀನಿ, ನಾನು ಸೋಮಣ್ಣವ್ರಿಗೂ ಕೂಡ ಲೆಟರ್ ಕೊಟ್ಟಿದ್ದೀನಿ, ನಮ್ಮ ಮೈಸೂರಿಗೆ ಹೋಗಿ ನಾನೆಲ್ಲ ಪತ್ರ ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಮನಸ್ಸು ಮಾಡಿದ್ರೆ ತರೀಕೆರೆ ಮತ್ತು ಅಜ್ಜಂಪುರದ ಎರಡೂ ರೈಲ್ವೆ ಸ್ಟೇಷನ್ ಅಮೃತ್ ಯೋಜನೆಯಡಿ ಹೊಸದಾದ ವಿನ್ಯಾಸ ಭರಿತ ಒಂದು ಅಮೃತ್ ಸ್ಟೇಷನ್ಗಳಾಗ್ತವೆ. ಅದಕ್ಕೆ ತಾವು ಆದಷ್ಟು ಬೇಗ ಮಾಡಿಕೊಡಬೇಕು ಅನ್ನತಕ್ಕಂಥ ಮನವಿಯನ್ನು ಕೂಡ ನಿಮ್ಮಲ್ಲಿ ಅರ್ಪಿಸ್ತಾ ಇದ್ದೇನೆ. ಕೆ ಹೊಸೂರು ಬಳಿ ರೈಲ್ವೆ ಸ್ಟೇಷನ್ ಕೇಳಿದ್ವಿ, ಬಟ್ ಏನು ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಬಟ್ ಬೀರೂರಲ್ಲಿ ಒಂದೇ ಮಾತ್ರ ಎಕ್ಸ್ಪ್ರೆಸ್ ನಿಲ್ಗಡೆ ಆಗ್ತಿಲ್ಲ ಸರ್, ಒಂದು ನಿಲ್ಸಲಿಕ್ಕೆ. ಯಾಕಂದ್ರೆ ಬೀರೂರು ಜಂಕ್ಷನ್ ಇದೆ, ತುಂಬಾ ಜನ ತರೀಕೆರೆ ಸುತ್ತಮುತ್ತಲ ಎಲ್ಲರೂ ಕೂಡ ಬೀರೂರು ಹೋಗ್ತಿಲ್ಲ, ಅಜ್ಜಂಪುರ ಶಿವನ ಎಲ್ಲ ಬೀರೂರು ಹೋಗ್ತೀವಿ. ಅದೊಂದು ರೈಲ್ನ ಒಂದು 5 ನಿಮಿಷ 2 ನಿಮಿಷ ನಿಲ್ಲಿಸೋದಕ್ಕೆ ನಿಮಗೆ ಮನಸ್ಸು ಮಾಡಿದ್ರೆ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ, ಶಿವನಿ RS-ನಲ್ಲೂ ಕೂಡ ಎಲ್ಲ ಟ್ರೈನ್ಗಳು, ತುಂಬಾ ಟ್ರೈನ್ಗಳು ನಿಲ್ತಾ ಇಲ್ಲ, ಎಕ್ಸ್ಪ್ರೆಸ್ ಟ್ರೈನ್ಗಳು. ಅಲ್ಲೂ ಕೂಡ ತುಂಬಾ ಜನ, ಈ ಭಾಗದ ಸಾವಿರಾರು ಜನ ಅಲ್ಲಿ ಹೋಗ್ತಾರೆ. ಆ ಒಂದು ಶಿವನಿ ಸ್ಟೇಷನ್ನಲ್ಲಿ ಎಲ್ಲ ಎಕ್ಸ್ಪ್ರೆಸ್ ಟ್ರೈನ್ಗಳು ನಿಲ್ಲಿಸಲಿಕ್ಕೆ ತಾವು ದಯವಿಟ್ಟು ಮನಸ್ಸು ಪಡಬೇಕು. ಇವೆಲ್ಲಕ್ಕೂ ನಾನು ಪತ್ರ ಕೊಡ್ತೀನಿ, ಯಾಕೆಂದ್ರೆ ನಾನು ಬಾಯಲ್ಲಿ ಹೇಳಿದ್ದು ಹೋಗ್ತಿರುತ್ತೆ, ಪತ್ರವನ್ನು ನಿಮಗೆ ಖಂಡಿತವಾಗಿ ಇವೆಲ್ಲಕ್ಕೂ ತಲುಪಿಸ್ತೀನಿ ಅಂತ ಹೇಳ್ತಾ, ಜೊತೆಗೆ ಇವತ್ತು BSNL ಇತ್ತು, ಇವತ್ತು BSNL ತುಂಬಾ ಅಂದ್ರೆ ಕನೆಕ್ಷನ್ ಸಿಗೋದಿಲ್ಲ ಅಂತ ಇದೆ. ಅದ್ರ ಬಗ್ಗೆ BSNL, ಯಾಕೆಂದ್ರೆ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಇರತಕ್ಕಂಥ ಒಂದು BSNL, ಯಾಕೆಂದ್ರೆ ರೇಟ್ಸ್ ಕಡಿಮೆ, ಬೇರೆಯವರಿಗೆಲ್ಲ ಜಾಸ್ತಿ ಮಾಡ್ತಿದ್ದಾರೆ, ಅದಾದ್ರೆ ಸ್ವಲ್ಪ ಕಾಂಪಿಟೇಟಿವ್ ರೇಟ್ಸ್ ಅಲ್ಲಿ ಬಡವರಿಗೆ ಸಿಗ್ಬೋದು ಅನ್ನೋ ಉದ್ದೇಶದಿಂದ BSNLಗೆ ಹೆಚ್ಚಿನ ಚೈತನ್ಯ ಶಕ್ತಿಯನ್ನ ಕೊಡಿಸ್ಬೇಕು ಅಂತ ಮಾತುಗಳನ್ನು ಆಡ್ತಾ, ಇವತ್ತು ನಾವು ಕಲ್ಲೇನಹಳ್ಳಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಆಗಿದ್ದಾವೆ. ಒಂದು 2-3 ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಇಲ್ಲಿ ಕಲ್ಲಳ್ಳಿ ಗ್ರಾಮಕ್ಕೆ ಗ್ರಂಥಾಲಯ ಕಟ್ಟಡ ಮುಂದುವರೆದಕ್ಕೆ ಕಾಮಗಾರಿಗೆ 4 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದೀವಿ, ಶುರು ಆಗ್ಬೇಕಂತ ಹೇಳ್ತದೆ. ಕಲ್ಲಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮೇಲ್ಚಾವಣಿಗೆ 2 ಲಕ್ಷ ಕೊಟ್ಟಿದ್ದೀವಿ. ಉರ್ದು ಶಾಲೆಗೆ 10 ಲಕ್ಷ ನಮ್ಮ ಜಮೀರ್ ಸಾಹೇಬ್ರಿಂದ 10 ಲಕ್ಷವನ್ನು ಕೊಟ್ಟಿದ್ದೀವಿ. ಕೆಲಸ ಆಗಿದೆ, ಅದು ಆಗ್ತಾ ಇದೆ, ಆಗುತ್ತೆ. 10 ಲಕ್ಷ ರೂಪಾಯಿ ಹಾಕಿದ್ದೀವಿ ಉರ್ದು ಶಾಲೆಗೆ ಕಟ್ಟಡಕ್ಕೆ. ಮತ್ತು ಕಬ್ರಸ್ಥಾನಕ್ಕೆ 15 ಲಕ್ಷವನ್ನು ಹಾಕಿದ್ದೇವೆ ವಕ್ಫ್ ಸಂಸ್ಥೆಯಿಂದ. ಜಾಮೆ ಮಸೀದಿ ಕೂಡ 10 ಲಕ್ಷವನ್ನ ಇಲ್ಲಿ ವಕ್ಫ್ ಸಂಸ್ಥೆಯಿಂದ ಹಾಕಿದ್ದೇವೆ. ಗ್ರಾಮ ಪಂಚಾಯತ್ ಗ್ರಂಥಾಲಯಗಳಿಗೆ ಕಂಪ್ಯೂಟರ್ಗೆ ತಾಲೂಕು ಪಂಚಾಯತಿಂದ 3 ಲಕ್ಷ ರೂಪಾಯಿಯನ್ನು ಒದಗಿಸಿದ್ದೇವೆ. ಇವತ್ತು ಮತ್ತೆ ಇಷ್ಟು ಕೆಲಸಗಳು ಇಲ್ಲಿ ಸದ್ಯದಲ್ಲಿ ಆಗಿದೆ, ಕೆಲವು ಆಗ್ಬೇಕಾಗಿದೆ. ಮತ್ತು ಇಲ್ಲಿ ಅನೇಕ ಮನವಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಬೇಕು ಅನ್ನತಕ್ಕಂಥದ್ದು ಇರಬಹುದು, ದೇವಸ್ಥಾನಗಳಿಗೆ ಹಣ. ನಿರಂತರವಾದ ಸುದ್ದಿ ಸಮಾಚಾರಗಳಿಗೆ ನಿರಂತರವಾಗಿ ವೀಕ್ಷಿಸುತ್ತಿರಿ CM ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.